ಹಲೋ ಸ್ನೇಹಿತರೆ, ಶೇರ್ ಮಾರುಕಟ್ಟೆ ತರಬೇತಿ ಉಚಿತವಾಗಿ 1 ತಿಂಗಳು ದಿನಕ್ಕೆ 1 ಗಂಟೆ ನಿಮಗೋಸ್ಕರ ನಮ್ಮ ಚಾನೆಲ್ ಕಡೆಯಿಂದ ತಗೊಂಡ್ಬರ್ತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ರವೀಂದ್ರ ಅಂತ, ರವೀಂದ್ರ ಕನ್ನಡ ಟ್ರೇಡರ್. ನಾನು ನಿಮಗೆ ಈ ಒಂದು ಉಚಿತವಾದ ತರಬೇತಿನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾಕೆ ಈ ತರಬೇತಿನ ನೀವು ತಗೋಬೇಕು ಅಂತಂದರೆ, ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ಬೇಕಾಗತ್ತೆ ಅಥವಾ ಚರ್ಚೆ ಮಾಡಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಯಾವುದೇ ಕೆಲಸ, IT ಕೆಲಸನೂ ಗ್ಯಾರಂಟಿ ಇಲ್ಲ, ಪ್ರೈವೇಟ್ ಜಾಬು ಪರ್ಮನೆಂಟ್ ಆಗಿರೋಕ್ಕಾಗಲ್ಲ. ಲೇ ಆಫ್ ಭೀತಿ ಯಾವಾಗಲೂ ನಮಗೆ ಕೊರಿತಾನೆ ಇರುತ್ತೆ. ಸೊ ಇದು ನಿಮಗೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ಅಂತ ಒಂದು ಅವಕಾಶನ ತಂದುಕೊಡುತ್ತೆ ಈ ಟ್ರೈನಿಂಗ್ ನಿಮಗೆ. ಸೊ ಯಾಕೆ ಇನ್ನೂ ತಡ ಮಾಡೋದು? ಸೊ ಇದ್ರ ಬಗ್ಗೆ ವಿಷಯ ತಿಳ್ಕೊತಾ ಬರೋಣ. ಇದೊಂಥರ ಗೋಲ್ಡನ್ ಚಾನ್ಸ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಥರ ತರಬೇತಿಗೆ ನಾವು ನಿಮ್ಮ ಹತ್ರ ಒಂದು ಫೀಸ್ ಅಂತ ತಗೋತಾ ಇಲ್ಲ, ಉಚಿತವಾಗಿರುತ್ತೆ. ಈ ತರಬೇತಿನ ಯಾರು ಬೇಕಾದರೂ ತಗೋಬೋದು. ಯಾರಿಗೆ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇದೆ, ನಿಮ್ಮ ಹತ್ರ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇದೆ, ಸೊ ಆ ಥರ ವ್ಯಕ್ತಿಗಳು, ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಾ, ಪಾರ್ಟ್ ಟೈಮ್ ಆಗಿ ಏನಾದರೂ ಮಾಡ್ಬೇಕು ಅನ್ಕೋತಾ ಇದ್ದೀರಾ, ಮಾಡೋ ಕೆಲಸದಲ್ಲಿ ನಿಮಗೆ ಒಂದು ಟೈಮ್ ಫ್ರೀಡಮ್ ಇಲ್ಲದೆ ಇರ್ಬೋದು ಅಥವಾ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲದೆ ಇರ್ಬೋದು. ಸೊ ಯಾರು ಕೂಡ ಇದನ್ನ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ನಾವು ಏನೇನು ತಿಳಿಸ್ಕೊಡ್ತೀವಿ ತರಬೇತಿಲಿ ಅದನ್ನೆಲ್ಲ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ತರಬೇತಿ ವಿವರ ಅಂತ ತಗೊಂಡ್ರೆ ಇದು ಕೇವಲ 1 ತಿಂಗಳು ಸ್ನೇಹಿತರೆ, ದಿನಕ್ಕೆ 1 ಗಂಟೆ ಇರುತ್ತೆ. ಗೂಗಲ್ ಮೀಟ್ ಅನ್ನೋ ಒಂದು ಆ್ಯಪ್ ಕಡೆಯಿಂದ ನಿಮಗೆ ಈ ಒಂದು ಟ್ರೈನಿಂಗ್ನ ನಾವು ಕೊಡ್ತೀವಿ. ಹಾಗೆ ಭಾಷೆ ಇದು ಕನ್ನಡದಲ್ಲಿರುತ್ತೆ. ನಾವು ಕನ್ನಡದಲ್ಲಿರೋರಿಗೆ ಈ ಒಂದು ತರಬೇತಿನ ಕೊಡ್ತಾ ಇರೋದು. ಹಾಗೆ 100% ಇದು ಫ್ರೀ ಇದೆ ಸ್ನೇಹಿತರೆ, ಯಾವುದೇ ಥರ ನೀವು ಫೀಸ್ ಕೊಡೋ ಅವಕಾಶ ಇಲ್ಲ. ನೀವು ಕಲಿಯುವ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಎಲ್ಲ ಕಡೆ ಏನಾಗುತ್ತೆ ಅಂದ್ರೆ, ಟ್ರೇಡಿಂಗ್ ಅಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಾರಷ್ಟೇ. ಅವರು ಹಾಗೆ ಮಾಡಿದ್ರು, ಇದು ಹೀಗಾಗಿತ್ತು, ಅದು ಹಾಗಾಗತ್ತೆ ಅಂತ. ಸೊ ಯಾವುದೇ ಥರ ಊಹಾಪೋಹದ ವಿಷಯ ಇರಲ್ಲ. ಮಾರ್ಕೆಟ್ ಬೇಸಿಕ್ ಇಂದ ಪ್ರಾಕ್ಟಿಕಲ್ ಟ್ರೇಡಿಂಗ್ ಪ್ಲಾನ್ ಅಂದ್ರೆ, ನೀವು ಟ್ರೇಡಿಂಗ್ ಅಂದ್ರೆ ಅಥವಾ ಈ ಒಂದೇನು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅಂತ ತಿಳ್ಕೊಂಡು ಬೇಸಿಕ್ ಆಗಿ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೀವು ಟ್ರೇಡ್ ಮಾಡೋ ಥರ ನಾವು ನಿಮ್ಮನ್ನ 1 ತಿಂಗಳಲ್ಲಿ ರೆಡಿ ಮಾಡ್ತೀವಿ. ಆದರೆ ಒಂದೇ ಒಂದು ಸ್ನೇಹಿತರೆ, ಕಲಿಬೇಕು ಅನ್ನೋ ಒಂದು ಹಠ ನಿಮ್ಮಲ್ಲಿ ಇರಬೇಕು. ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಯಾವುದೇ ಒಂದು ಸಮಸ್ಯೆಗೂ ಹಣನೇ ಮೂಲ ಆಗಿರುತ್ತೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಇದು ಗೊತ್ತಿರುವಂಥ ವಿಷಯ. ನೆಮ್ಮದಿ ಎಲ್ಲಿದೆ ಅಂದರೆ ಅದು ಹಣಕಾಸಿನ ಪರಿಸ್ಥಿತಿ ಇರುತ್ತೆ. ಯಾವಾಗ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಒಬ್ಬ ವ್ಯಕ್ತಿ ತಗೋತಾನೆ, ಅವನು ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ. ಆದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ನಾನು ಹೇಳೋ ವಿಷಯನ ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಗೆ ಇನ್ನೇನು ಕನಿಸ್ತೀವಿ ಇದ್ರೆ, ಬೇಸಿಕ್ ಆಫ್ ಮಾರ್ಕೆಟ್ ಇಂದ ಹಿಡಿದು ಪ್ರಾಕ್ಟಿಕಲ್ ಟ್ರೇಡಿಂಗ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಇದನ್ನ ಕಲ್ತ ಮೇಲೆ ಟ್ರೇಡಿಂಗ್ ಮಾಡಬಹುದು. ನಿಮ್ಮ ಹಠ ಇರಬೇಕಷ್ಟೇ. ನೀವು ನಮ್ಮಲ್ಲಿ ಹೇಗೆ ಇನ್ವಾಲ್ವ್ ಆಗಿ ಕಲಿತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಯಾರಿಗೂ ನಾವು ಸ್ಪೂನ್ ಫೀಡಿಂಗ್ ಅಂತೂ ಮಾಡ್ಲಿಕ್ಕೆ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಬರುತ್ತೆ, ಪೊಸಿಷನಲ್ ಟ್ರೇಡಿಂಗ್ ಬರುತ್ತೆ, ಸ್ಟಾಕ್ ಟ್ರೇಡಿಂಗ್ ಬರುತ್ತೆ, ಸ್ಟಾಕ್ ಆಪ್ಷನ್ ಬರುತ್ತೆ. ಸೊ ಫೈನಲಿ ಆಲ್ಗೋ ಟ್ರೇಡಿಂಗ್ ಅಂತ ಇದೆ. ಇದು ಆ್ಯಕ್ಚುಲಿ ನಮ್ಮ ಸ್ಪೆಷಾಲಿಟಿ. ನಾವು ಇದರಲ್ಲಿ ತುಂಬ ವಿಷಯಗಳನ್ನು ಡೆಪ್ತ್ ಆಗಿ ನಿಮಗೆ ತಿಳಿಸ್ಕೊಡೋ ಅಂತ ಒಂದು ಪ್ರಯತ್ನ ಮಾಡ್ತೀವಿ. ಈ ಎಲ್ಲ ಕಲ್ತ ಮೇಲೆ ನೀವು ಹೊರಗಡೆ 1 ತಿಂಗಳಾದ್ಮೇಲೆ ನೀವು ಒಬ್ಬ ಫೈನಾನ್ಷಿಯಲ್ ಫ್ರೀಡಮ್ ಕಡೆಗೆ ಒಂದು ಒಳ್ಳೆ ಹೆಜ್ಜೆ ಇಡೋದಕ್ಕೆ ರೆಡಿ ಆಗಿರ್ತೀರಾ. ಸೊ ಇದರಲ್ಲಿ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಈ ಥರ ಕೆಲವು ಸ್ಕ್ರಿಪ್ಟ್ಗಳು ಬರ್ತವೆ. ಇದನ್ನೆಲ್ಲ ನಿಮಗೆ ಒಂದು ಟ್ರೈನಿಂಗ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಎಕ್ಸ್ಪೈರಿ ಅಥವಾ ಸ್ಟ್ರೈಕ್ ಸೆಲೆಕ್ಷನ್ನ ಹೇಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಪ್ರೀಮಿಯಂ ಬಿಹೇವಿಯರ್ ಹಿಂಗಿರುತ್ತೆ. ಸೊ ಮಾರ್ಕೆಟಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಆಪ್ಷನ್ ಬೈಯಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಅನ್ನೋ ಒಂದು ಲಾಜಿಕ್ನ ತಿಳ್ಕೊಂಡು ಎಂಟ್ರಿ ಎಕ್ಸಿಟ್ನ ಪ್ಲಾನ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಸೊ ಹಾಗೆ ಇಲ್ಲಿ ಮುಖ್ಯವಾಗಿ ತುಂಬಾ ಜನ ಟ್ರೇಡಿಂಗ್ ಅಂದಾಗ ಈಗಲೂ ನಿಮ್ಮ ಮನಸ್ಸಲ್ಲೂ ಬರ್ತಾ ಇರ್ತವೆ, ನಿಮಗೂ ಗೊತ್ತಿರುತ್ತೆ, ತುಂಬಾ ರಿಸ್ಕ್ ಇರುತ್ತೆ, ಇದು ತುಂಬಾ ಕಷ್ಟ ಅಪ್ಪ, ಇದ್ರಲ್ಲಿ ಲಾಸ್ ಆಗ್ಬಿಡುತ್ತೆ, ಈ ತರ ಮನಸ್ಥಿತಿ ಇರುತ್ತೆ. ಹೌದು, ರಿಸ್ಕ್ ಕರೆಕ್ಟ್, ಐ ಅಗ್ರಿ. ಓಕೆ, ರಿಸ್ಕ್ ಇಲ್ಲದೆ ಯಾವ ಬಿಸ್ನೆಸ್ ಇರಲ್ಲ. ರಿಸ್ಕ್ ತಗೊಂಡಾಗ್ಲೇ ನಿಮ್ಗೊಂದು ಸಕ್ಸಸ್ ಸಿಗಕ್ಕೆ ಸಾಧ್ಯ. ಓಕೆ, ನಾನು ಏನಾದರೂ ಮಾಡ್ತೀನಿ ಅಂತ ಒಂದು ಹೆಜ್ಜೆ ಇಟ್ಟಾಗ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ನಿಮ್ಮ ಹತ್ರ ಬರುತ್ತೆ. ರಿಸ್ಕ್ ಇದೆ ಅಂತ ಅಂದ್ಬಿಟ್ಟು ನೀವು ಹೆಜ್ಜೆನ ಮುಂದಿಡ್ಲಿಲ್ಲ ಅಂದ್ರೆ ನೀವು ಫೈನಾನ್ಷಿಯಲ್ ಫ್ರೀಡಮ್ನ ತಗೊಳಕ್ ಆಗಲ್ಲ ಸ್ನೇಹಿತರೆ. ಓಕೆ, ನಾವಿಲ್ಲಿ ರಿಸ್ಕ್ ಕಂಟ್ರೋಲ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಮಾಡ್ಕೊಂಡಿದೀವಿ. ಅಂದ್ರೆ ನಮ್ಮ ಒಂದು ಸ್ಟ್ರಾಟಜಿ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅಂದ್ರೆ ಅದರಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಓಕೆ, ಅದನ್ನ ಹೆಡ್ಜಿಂಗ್ ಅಂತ ಕರೀತಾರೆ. ನಿಮ್ಗೆ ಇದನ್ನ ನಾವು ಟ್ರೈನಿಂಗ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾವ ಥರ ಇದನ್ನ ನೀವು ನಿಮ್ಮ ಟ್ರೇಡಿಂಗಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬಹುದು ಅಂತ. ಓಕೆ, ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, 100% ರಿಸ್ಕ್ ಫ್ರೀ ಅಂತ ಎಲ್ಲೂ ಇರಲ್ಲ. ಇದು ಏನಿದ್ರು ರಿಸ್ಕ್ ಕಡಿಮೆ ಮಾಡೋವಂಥ ಒಂದು ಉದ್ದೇಶ ಅಷ್ಟೇ. ಓಕೆ, ಸೊ ಯಾರು ಸೇರಬಹುದು, ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಕೂಡ. ಆದ್ರೆ
ಯಾರು ಹೊಸಬ್ರು ಅಂತಂದ್ರೆ ಯಾರು ಗೊತ್ತಾ? ಬೇಸಿಕ್ ಆಗಿ ನಿಮ್ಗೊಂದು ವಿದ್ಯಾಭ್ಯಾಸ ಆಗಿದೆ, ನೀವೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಸ್ಯಾಲ್ರಿ ಬರ್ತಾರೆ, ಸರಿ ಹೋಗ್ತಾರಲ್ಲ, ನೀವು 9 to 5 ನಿಮ್ಮ ಬಾಸ್ ಕೆಳಗಡೆ ಕೆಲಸ ಮಾಡಿ ಮಾಡಿ ನಿಮಗೆ ಏನು ಸಂಪಾದನೆ ಆಗಿರುತ್ತೆ ಗೊತ್ತಾ? BP ಆ್ಯಂಡ್ ಶುಗರ್. ಸತ್ಯ ಅಲ್ವಾ ಸ್ನೇಹಿತರೆ? ಕೇಳೋದಕ್ಕೆ ಒಂಥರ ಕಹಿ ಆಗುತ್ತೆ, ನಗು ಬರುತ್ತೆ, ಆದರೆ ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೇನು ಇದಿಲ್ಲ. ಆ ಸತ್ಯನ ಅರಗಿಸ್ಕೊಳ್ಳೋಕ್ಕೆ ನೀವೆಲ್ಲ ರೆಡಿಯಾಗಿರ್ಬೇಕಷ್ಟೇ. ಸೊ ಯಾವಾಗ ಆ ಜಾಬಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೊ ನೀವು ಇದನ್ನು ಕಲಿಬಹುದು. ಕಲ್ತ್ರೆ ನಿಮ್ಮ ಜೀವನ ಒಂದು ಒಳ್ಳೆ ರೂಪದಲ್ಲಿ ನೀವು ರೂಪಿಸ್ಕೋಬೋದು. ಹಾಗೆ ವರ್ಕಿಂಗ್ ಪ್ರೊಫೆಷನ್ಸ್ ಆಲ್ರೆಡಿ ನೀವು ಒಂದು ಕಡೆ ಒಳ್ಳೆ ಕಡೆನೇ ಕೆಲಸ ಮಾಡ್ತಾರೆ, ಓಕೆ, ನೋ ಇಶ್ಯೂಸ್, ನೀವು ಹ್ಯಾಪಿ ಆಗಿದ್ದೀರಾ, ಆ ಥರನೂ ಇದ್ದಾರೆ ತುಂಬ ಜನ, ಐ ಅಗ್ರಿ. ಓಕೆ, ಸೊ ಆ ಥರದ್ರು ಕೂಡ 1 hour ನೀವು ಇದಕ್ಕೆ ಟೈಮ್ ಕೊಡಿ, ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ. ಓಕೆ, 100% ನಾನು ನಿಮ್ಗೆ ಹೇಳ್ತೀನಿ, ನೀವು ಇದನ್ನು ಕಲ್ತ ಮೇಲೆ ನಿಮಗೆ ಅರ್ಥ ಆಗುತ್ತೆ, ಇಲ್ಲಪ್ಪ ನಾನು ಅದಕ್ಕಿಂತ ಇದು ಬೆಟರ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಓಕೆ, ಹಾಗೆ ಮುಖ್ಯವಾಗಿ ಕನ್ನಡದವ್ರಿಗೆ, ಆ್ಯಕ್ಚುಲಿ ನಾವು ಇದನ್ನು ಕನ್ನಡದಲ್ಲೇ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಎಷ್ಟೋ ಜನ ನೀವು ಹಿಂದಿಲಿ ಅಥವಾ ಇಂಗ್ಲೀಷಲ್ಲಿ ಬೇರೆ ಕಡೆ ವೀಡಿಯೋ ನೋಡಿರ್ಬೋದು ಅಥವಾ ಟ್ರೈನಿಂಗ್ ತೊಗೊಂಡಿರ್ಬೋದು ಬೇರೆಯವರಿಂದ. ಅಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಈ ಕನ್ನಡದಲ್ಲಿ ಕೇಳಿಸ್ಕೊಂಡಿದ್ರೆ ಇನ್ನೂ ಅರ್ಥ ಆಗಿರೋದೇನು, ಅಥವಾ ನಮ್ಮ ಏನು ಡೌಟ್ಸ್ ಇರುತ್ತಲ್ಲ ಅದನ್ನು ನೀವು ಮನಸ್ಸು ಬಿಚ್ಚಿ ಅವ್ರ ಹತ್ರ ಮಾತಾಡಿ ಕ್ಲಾರಿಫಿಕೇಶನ್ ತೊಗೊಂಡಿರೋಕೆ ಆಗೋದಿಲ್ಲ. ಸೊ ಆ ಥರದವ್ರಿಗೆ ಇದು ಇನ್ನೂ ಒಂದು ಒಳ್ಳೆ ಅವಕಾಶ. ನಿಮ್ಗೆ ಏನು ಒಳಗಡೆ ಡೌಟ್ಸ್ ಇರುತ್ತೆ ಅದನ್ನು ನೀವು ನಿಮ್ಮ ಮದರ್ ಟಂಗಲ್ಲಿ ಕೇಳಿ ಇಲ್ಲಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ಹಾಗೆ ಟ್ರೇಡರ್ಸ್, ಹೌದು, ಇದು ತುಂಬ ಮುಖ್ಯವಾಗಿ ಬರುತ್ತೆ. ಯಾಕೆಂದರೆ ಮಾರ್ಕೆಟಲ್ಲಿ ತುಂಬ ಜನ ಆಲ್ರೆಡಿ ಇದ್ದಾರೆ, ಗೊತ್ತಿದೆ, ಮಾಡಿರ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಏನೋ ಕನ್ಕ್ಲೂಷನ್, ಒಂದು ಕಡೆ ಎಲ್ಲೋ ಲಾಸ್ ಆಯಿತು, ಅಥವಾ ಯಾರನ್ನೋ ನಂಬಿ ಏನೋ ಮಾಡಿ ಏನೋ ಆಗಿದೆ ಸಮಥಿಂಗ್. ಓಕೆ, ದೇ ಆರ್ ಆಲ್ ನೆಗೆಟಿವ್, ಮನಸ್ಸು ಸರಿ ಇಲ್ಲ, ಬೇಡಪ್ಪ ಇದನ್ನು ಮಾತ್ರ ಮಾಡಬಾರ್ದು. ಅವ್ರು ಹಾಗೆ ಹೇಳ್ತಾರೆ, ಮಾಡಬೇಡಿ, ಬೇಡ ಅಂತ ಹೇಳ್ತಾರೆ. ಆದರೆ ನನ್ನ ಕಡೆಯಿಂದ ಸಲಹೆ, ಒಂದ್ಸರಿ ಅಟೆಂಡ್ ಮಾಡಿ, ಒಂದ್ಸರಿ ಈ ಟ್ರೈನಿಂಗ್ ಅಟೆಂಡ್ ಮಾಡಿ, ನಿಮ್ಗೆ ಅನ್ಸುತ್ತೆ ಇಲ್ಲಪ್ಪ ನಾನು ಮೋಸ್ಟ್ಲಿ ತಪ್ಪಾಗಿ ತಿಳ್ಕೊಂಡಿದ್ದೆ, ಇದು ನಾನು ಮತ್ತೆ ಮಾಡಬೇಕು, ಅಥವಾ ಮತ್ತೆ ಇದ್ರಲ್ಲಿ ನಾನು ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯನ ನಾವು ನಿಮಗೆ ತುಂಬ್ತೀವಿ. ಓಕೆ, ಸೊ ಇನ್ನು ಯಾಕೆ ತಡ ಮಾಡೋದು, ಇವತ್ತೇ ಈ ನಂಬರ್ಗೆ ಫೋನ್ ಮಾಡಿ. ನನ್ನ ಹೆಸರು ರವೀಂದ್ರ ಅಂತ, ನಾನು ನಿಮ್ಮ ಹೆಸರನ್ನು ನಾನು ಇಲ್ಲಿ ನೋಂದಾಯಿಸ್ಕೋತೀನಿ. 1 month 1 hour ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ನಾನು ಗೂಗಲ್ ಮೀಟಲ್ಲಿ ಭೇಟಿ ಆಗ್ತೀನಿ. ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿಮ್ಮ ಜೀವನನ ನಿಮ್ಮ ಕಾಲ ಮೇಲೆ ನೀವು ನಿಂತು ರೂಪಿಸ್ಕೋತಾ ಇರೋದು ನೋಡೋದಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಅನ್ಕೋತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.